ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈ ಸಾವಯವ ಕೃಷಿ ಪ್ರಾರಂಭ ಆದಾಗ ಅನೇಕ ವಿಜ್ಞಾನಿಗಳು, ತಜ್ಞರು, ತಿಳಿದವರು ಈ ಲೆಗ್ಯುಮಿನೇಸಿ ಅಂದರೆ ದ್ವಿದಳ ಧಾನ್ಯ ಸಂಬಂಧಪಟ್ಟ ಕೆಲವು ಗಿಡಗಳನ್ನು ಪರಿಚಯ ಮಾಡಿಕೊಟ್ರು. ಆದ್ದರಿಂದ ದ್ವಿದಳ ಧಾನ್ಯ ಅಂದರೆ ಈ ಸಸ್ಯಾಹಾರಜನಕ ಜಾಸ್ತಿ ಇರ್ತದೆ, ಅಡಕವಾಗಿರ್ತದೆ. ಅಂತಹದರಲ್ಲಿ ಒಂದು ವೆಲ್ವೆಟ್ ಬೀಜ ಅಂತ. ವೆಲ್ವೆಟ್ ಬೀಜ ತೆಲುಗಲ್ಲಿ ಡೋಲ್ಗುಮ್ಮಡಿ ಅಂತಾರೆ ಅದನ್ನು. ಈ ವೆಲ್ವೆಟ್ ಬೀಜವನ್ನು ಭೂಮಿಯಲ್ಲಿ ಹಾಕಿ ಅತಿ ಬೇಗ ಚೆನ್ನಾಗಿ ಬೆಳೆದು ಶಾರ್ಟ್ ಇದರಲ್ಲಿ ಚೆನ್ನಾಗಿ ಬೆಳೆದು ಭೂಮಿಯೆಲ್ಲ ಅರಳ್ಕೊತಾ ಇತ್ತು. ಅದನ್ನು ಕಟ್ ಮಾಡಿ ಹಂಗೆ ಭೂಮಿಯಲ್ಲಿ ಬರಿಡ್ ಮಾಡಿದಾಗ ಆ ಒಂದು ಸಸ್ಯಾಹಾರಜನಕ ಜಾಸ್ತಿಯಾಗಿ, ಅಂದರೆ ಸಸ್ಯಾಹಾರಜನಕ ಸಿಕ್ಕಿ ಆ ಫಲ ನಾವು ಏನು ಹಾಕಿರ್ತೇವೆ ಫಸಲು ಚೆನ್ನಾಗಿ ಬರ್ತಾಯಿತ್ತದು. ಇಂತಹ ಶಕ್ತಿಯುಳ್ಳ ಈ ವೆಲ್ವೆಟ್ ಬೀಜ ಗಿಡವನ್ನು ನಾವು ಅಲ್ಲಲ್ಲಿ ಬೆಳೆಸ್ಕೊಂಡು ಭೂಮಿಗೆ ಹಾಕೋದ್ರಿಂದ ನಮಗೆ ಬಹಳ ಉತ್ತಮ ಮತ್ತು ಒಳ್ಳೆಯದಾಗುತ್ತೆ. ಅಲ್ಲದೇ ಇದರಲ್ಲಿ ವೆಲ್ವೆಟ್ ಕಾಯಿ ಅಂತ ಬರ್ತದೆ. ಆ ಕಾಯಿ ಇನ್ನೂ ಈಗೆಲ್ಲ ಫ್ಲವರಿಂಗ್ ಸ್ಟೇಜಿಗೆ ಆ ಕಾಯಿ ಬಂದಾಗ ಆ ಕಾಯಿಯಲ್ಲೂ ಸಹ ಮೇಲ್ಗಡೆ ಎಲ್ಲ ಮುಳ್ಳು ಇರ್ತದೆ ನೋಡಲಿಕ್ಕೆ. ಆದರೆ ಆ ಬೀಜದಿಂದ ಅನೇಕ ರೀತಿಯ ಈ ನಮ್ಮ ಯಾರೋ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಅನೇಕ ರೀತಿಯ ಕಾಯಿಲೆಗಳನ್ನು ತಲುಪಿಸುವ ಶಕ್ತಿ ಈ ಒಂದು ವೆಲ್ವೆಟ್ ಬೀಜದ ಚೂರ್ಣವನ್ನು ಉಪಯೋಗಿಸ್ತಾ ಬರ್ತದೆ. ಇದು ಉಪಯೋಗಿಸೋದ್ರಿಂದ ಅನೇಕ ರೀತಿಯ ನಮಗೆ ಕಾಯಿಲೆಗಳಿಗೂ ಒಳ್ಳೆಯದು ಮತ್ತು ಶಕ್ತಿಯನ್ನು ಕೊಡ್ತದೆ. ಸ್ನೇಹಿತರೆ, ಇಂತಹ ಒಂದು ಗಿಡಗಳನ್ನು ಪ್ರತಿಯೊಬ್ಬರು ಬೆಳೆಸ್ಕೊಂಡು ಇದು ಪ್ರಕೃತಿ ಎಲ್ಲಂದರೆ